ಇನ್ನು ಕೇಂದ್ರ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯರ ಬಗ್ಗೆ ಟೆನ್ಷನ್ ಶುರುವಾಗಿದೆ. ತೆರಿಗೆ, ಅನುದಾನ, ನೀರು ಮತ್ತೆ ಗಡಿ ವಿಚಾರಗಳು ಇದು ಮುಖ್ಯಮಂತ್ರಿಗಳ ಅಸ್ತ್ರ ಕೇಂದ್ರ ಸಚಿವರ ವಿರುದ್ಧ. ಈ ಅಸ್ತ್ರಗಳನ್ನು ಸಿದ್ದರಾಮಯ್ಯ ರೆಡಿ ಮಾಡಿಕೊಂಡಿದ್ದಾರೆ. ಸೊ ಈ ಸವಾಲನ್ನು ಎದುರಿಸೋದೇ ಕೇಂದ್ರ ಸಚಿವರುಗಳಿಗೆ ತಲೆನೋವಾಗಿದೆ. ಸೆಂಟ್ರಲ್ ಮಿನಿಸ್ಟರ್ಗಳನ್ನು ಕಟ್ಟಿ ಹಾಕೋದಕ್ಕೆ ಈ ಅಸ್ತ್ರಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. 5 ಕೇಂದ್ರ ಸಚಿವರ ವಿರುದ್ಧ ಈ ಅಸ್ತ್ರಗಳ ಮೂಲಕ ಸಿಎಂ ಸಿದ್ದರಾಮಯ್ಯ ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಚುನಾವಣೆ ಫಲಿತಾಂಶ, ಕೇಂದ್ರ ಸಂಪುಟ ರಚನೆ ಎಲ್ಲವೂ ಆಯಿತು. ಬಟ್ ಈಗ ಕೇಂದ್ರದಿಂದ 5 ರಾಜ್ಯದಿಂದ ಕೇಂದ್ರಕ್ಕೆ ಸಚಿವರಾಗಿ ಸ್ಥಾನ ಪಡೆದಿರೋದು. ಮುಖ್ಯಮಂತ್ರಿಗಳ ಬಳಿ ಅಸ್ತ್ರಗಳಂತೂ ರೆಡಿಯಾಗಿದೆ. ಸಚಿವರುಗಳಿಗೆ ಸಾಕಷ್ಟು ಪ್ರಶ್ನೆ ಸವಾಲುಗಳು ಇದೆ. ಏನೆಲ್ಲ ಪ್ರಶ್ನೆಗಳು ಸವಾಲುಗಳನ್ನು ಕೇಂದ್ರ ಮಂತ್ರಿಗಳು ಈಗ ಎದುರಿಸಬೇಕಾಗುತ್ತೆ? ವಿಜಯ್, ಖಂಡಿತ ನೋಡಿ, ಲೋಕಸಭಾ ಚುನಾವಣೆಗೂ ಮೊದಲು ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿದೆ, ಮಲತಾಯಿ ಧೋರಣೆ ಮಾಡಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಹಣೆಪಟ್ಟಿಯನ್ನ ಸಿದ್ದರಾಮಯ್ಯವರ ಸರ್ಕಾರ ಮೋದಿ ಸರ್ಕಾರಕ್ಕೆ ಕಟ್ಟಿರುವಂತದ್ದು. ಇದು ಲೋಕಸಭಾ ಚುನಾವಣೆಗೂ ಮೊದಲೇ ಅದೇ ಹಣೆಪಟ್ಟಿ ಈಗಲೂ ಕೂಡ ಇದೆ. ಯಾಕಂತಂದ್ರೆ ರಾಜ್ಯ ನಾಯಕರು, ಅಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ನೇರವಾಗಿ ಇವತ್ತು ಕೂಡ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಯಾವ ವಿಚಾರದಲ್ಲಿ, ತೆರಿಗೆ ವಿಚಾರದಲ್ಲಿ, ಅನುದಾನದ ವಿಚಾರದಲ್ಲಿ, ಹಾಗೆ ಯಾವ್ದಾದ್ರು ಯೋಜನೆಯ ರಾಜ್ಯಕ್ಕೆ ತರುವಂತ ವಿಚಾರದಲ್ಲಿ, ಜೊತೆಗೆ ನೀರಿನ ವಿಚಾರದಲ್ಲೂ ಕೂಡ ಅನ್ಯಾಯ ಆಗಿದೆ ಅಂತ ಈಗಲೂ ಕೂಡ ಹೇಳ್ಕೊಂಡು ಬರ್ತಾ ಇದೆ. ಈಗಿರುವಂತಹ ಚಾಲೆಂಜ್ ಏನು? ಈಗಿರುವಂತಹ 5 ಕೇಂದ್ರ ಮಂತ್ರಿಗಳಿಗೆ, ಅಂದ್ರೆ ರಾಜ್ಯದಲ್ಲಿರುವಂತಹ 5 ಕೇಂದ್ರ ಮಂತ್ರಿಗಳಿಗೆ, ಸೋಮಣ್ಣ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ನಿರ್ಮಲಾ ಸೀತಾರಾಮನ್ ಅವರು ಇರ್ಬೋದು, ಹಾಗೆ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಈ 5 ಸಚಿವರಿಗೆ ಸಿದ್ದರಾಮಯ್ಯ ಅವರನ್ನ ಎದುರಿಸೋದೇ ಒಂದಷ್ಟು ದೊಡ್ಡ ಟೆನ್ಷನ್ ಆಗಿರುವಂತದ್ದು. ಈಗಾಗಲೇ ಮೋದಿಯವರ ಸರ್ಕಾರ ನೇರವಾಗಿ ಇಂತಹ ಮುಜುಗರದಿಂದ ಹೊರಬರಬೇಕು. ಕರ್ನಾಟಕ ರಾಜ್ಯಕ್ಕೂ ಕೂಡ ಮೋದಿ ಸರ್ಕಾರದಿಂದ ಅನೇಕ ಅನುದಾನ ಹಾಗೂ ತೆರಿಗೆ, ಜೊತೆಗೆ ನೀರಿನ ವಿಚಾರದಲ್ಲಿ ಸರ್ಕಾರ ಒಂದು ಉತ್ತಮವಾದ ನಿರ್ಧಾರವನ್ನ ಕೈಗೊಂಡಿದೆ ಅನ್ನೋ ಒಂದು ಸಂದೇಶವನ್ನ ರವಾನಿಸಬೇಕು ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಸಿದ್ದರಾಮಯ್ಯ ಅವರ ಬಳಿ ಇರುವಂತಹ ಅಸ್ತ್ರ ಇದೆಯಲ್ಲ, ಕಳೆದ ಬಾರಿ ಯಾವೆಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ರು ಅದೇ ಅಸ್ತ್ರವನ್ನ ಈಗ ಮತ್ತೆ ಪುನಃ ಈ ಕೇಂದ್ರ ಸಚಿವರ ಮುಂದೆ ಮಾಡ್ತಾರೆ. ಹೇಗೆ ಉತ್ತರ ಕೊಡಬಹುದು ಅವರು? ಯಾಕಂತಂದ್ರೆ ನೋಡಿ, ತೆರಿಗೆ ವಿಚಾರದಲ್ಲಿ ಈಗಾಗಲೇ ನಾವು ಚರ್ಚೆ ಮಾಡೋದಾದ್ರೆ ಹಣಕಾಸು ಇಲಾಖೆ ನಿರ್ಮಲಾ ಸೀತಾರಾಮನ್ ಅವರ ಬಳಿ ಇದೆ. ಅವರು ರಾಜ್ಯವನ್ನ ಪ್ರತಿನಿಧಿಸುವಂತಹ ರಾಜ್ಯಸಭೆ ಸಂಸದರು. ಅವರು ಕೂಡ ಈಗಾಗಲೇ ಕಳೆದ ಬಾರಿ ಸಾಕಷ್ಟು ಮುಜುಗರಕ್ಕೀಡಾಗಿದ್ರು. ಯಾಕಂತಂದ್ರೆ ತೆರಿಗೆ ವಿಚಾರದಲ್ಲಿ ಭಾರಿ ಅನ್ಯಾಯ ಆಗಿದೆ, ನಾವು ಕಟ್ಟಂತ ತೆರಿಗೆ ನಮಗೆ ಸಿಗ್ತಾ ಇಲ್ಲ ಅಂತ ಒಂದಷ್ಟು ದೂರುಗಳನ್ನು ಈಗಾಗಲೇ ಕೇಂದ್ರದ ಮುಂದೆ ಇಟ್ಟಿರುವಂತದ್ದು. ಜೊತೆಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಒಂದಷ್ಟು ಪ್ರತಿಭಟನೆಯನ್ನ ದೆಹಲಿ ಮಟ್ಟದಲ್ಲೂ ಕೂಡ ಕೊಂಡೊಯ್ದಿದ್ರು. ಹೀಗಾಗಿ ಇದರಿಂದ ಭಾರಿ ಮುಜುಗರವನ್ನ ಅನುಭವಿಸಿದ್ರು. ಈಗಿರುವಂತಹ ಈ 5 ಸಚಿವರಿಗೆ ಸವಾಲೇನು? ಈ ಮುಜುಗರದಿಂದ ಹೊರಬರುವಂತದ್ದು ಹೇಗೆ? ಸಿದ್ದರಾಮಯ್ಯ ಅವರು ನಮ್ಮನ್ನು ಕಟ್ಟಾಕ್ತಿದ್ರಲ್ಲ, ನಾವು ಅವರನ್ನು ಕಟ್ಟಾಕೋದು ಹೇಗೆ? ಈ ಎಲ್ಲಾ ತಂತ್ರಗಾರಿಕೆಯನ್ನ ಈಗಾಗಲೇ ಈ ಸಚಿವರಿಗೆ ಇರುವಂತದ್ದು. ಜೊತೆಗೆ ಸಿದ್ದರಾಮಯ್ಯ ಅವರ ಮಾಸ್ಟರ್ ಪ್ಲಾನ್ ಅಂತಂದ್ರೆ ನೋಡಿ, ರಾಜ್ಯದಲ್ಲಿರುವಾಗ ವಿಧಾನಸಭೆ ಅಸೆಂಬ್ಲಿಯಲ್ಲಿ ಕುಮಾರಸ್ವಾಮಿ ಅವರು ಒಂದಷ್ಟು ದಾಖಲೆ ಸಮೇತ ಕೌಂಟರ್ ಕೂಡ ಕೊಡ್ತಾ ಇರುವಂತದ್ದು. ಈಗ ಕುಮಾರಸ್ವಾಮಿ ಅವರಿಗೂ ಕೂಡ ಬಹುದೊಡ್ಡ ಜವಾಬ್ದಾರಿ, ಅಂದ್ರೆ ಮೋದಿ ಅವರು ಇರ್ಬೋದು, ಅಮಿತ್ ಶಾ ಇರ್ಬೋದು, ಹಾಗೆ ಜೆಪಿ ನಡ್ಡಾ ಅವರು ಇರ್ಬೋದು. ಸಿದ್ದರಾಮಯ್ಯವನ್ನ ಎದುರಿಸುವಂತಹ ನಾಯಕರಿಗೆ ಈಗಾಗಲೇ ಪಟ್ಟವನ್ನ ಕಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಇರ್ಬೋದು. ಈಗ ಅವರ ಬಳಿ ಕೂಡ ಆಹಾರ ಇಲಾಖೆ ಕೂಡ ಇದೆ. ನೋಡಿ, ಅಕ್ಕಿ ವಿಚಾರದಲ್ಲೂ ಕೂಡ ಒಂದು ರಾಜಕೀಯ ನಡೆದಿತ್ತು ಈ ಲೋಕಸಭಾ ಚುನಾವಣೆಗೂ ಮೊದಲು. ಹೀಗಾಗಿ ಅಕ್ಕಿ ಕೊಡುವ ವಿಚಾರದಲ್ಲೂ ಕೂಡ ಈ ರಾಜಕೀಯಕ್ಕೆ ಪ್ರತಿತಂತ್ರವನ್ನ ಪ್ರಹ್ಲಾದ್ ಜೋಶಿ ಅವರು ಹೇಗೆ ಹಾಕ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಇದನ್ನು ಹೇಗೆ ಎದುರಿಸ್ತಾರೆ? ಈಗ ಜೊತೆಗೆ ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ 5 ಸಚಿವರಿಗೂ ಕೂಡ ಸಿದ್ದರಾಮಯ್ಯ ಅವರು ಎಸೆಯುವಂತ ಅಸ್ತ್ರಗಳೇ ಬಹಳಷ್ಟು ಟೆನ್ಷನ್ ಆಗಿರುವಂತದ್ದು. ಅದರಿಂದ ಹೇಗೆ ಹೊರಬರ್ತಾರೆ, ಜೊತೆಗೆ ಕೇಂದ್ರವನ್ನ ಈ ಮಲತಾಯಿ ಧೋರಣೆ ಹಣೆಪಟ್ಟೆ ಇದೆಯಲ್ಲ, ಅದರಿಂದ ಹೇಗೆ ಹೊರ ತರ್ತಾರೆ ಅನ್ನೋದು ಕೂಡ ಬಹುದೊಡ್ಡ ಚಾಲೆಂಜ್ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.